ಸೊ ಗೈಸ್, ಮೊದಲನೇದಾಗಿ ಇದನ್ನ ಮಾಡಕ್ಕೆ ಏನೇನ್ ಬೇಕಾಗುತ್ತೆ ಅಂತ ನೋಡ್ಕೊಬರೋಣ ಬನ್ನಿ. ಇಲ್ಲಿ ನಾನು 220 ವೋಲ್ಟ್ ಬಲ್ಬ್ ನ ತಗೊಂಡಿದ್ದೀನಿ, 5 ವ್ಯಾಟ್ ಫಿಶ್ ಟ್ಯಾಂಕ್ ಮೋಟರ್ ನ ತಗೊಂಡಿದ್ದೀನಿ, 220 ವೋಲ್ಟ್ ಬಲ್ಬ್ ಹೋಲ್ಡರ್ ನ ತಗೊಂಡಿದ್ದೀನಿ, ಡಿಸಿ ಮೋಟರ್ ನ ತಗೊಂಡಿದ್ದೀನಿ. ಸೊ ಗೈಸ್, ಇವಾಗ ಇಷ್ಟನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಜನರೇಟರ್ ನ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಗೈಸ್, ನಾನಿಲ್ಲಿ ಡಿಸಿ ಮೋಟರ್ ನ ಮತ್ತೆ ಫಿಶ್ ಟ್ಯಾಂಕ್ ಮೋಟರ್ ನ ತಗೊಂಡಿದ್ದೀನಿ. ಸೊ ಮೊದಲನೇದಾಗಿ ಇವೆರಡಕ್ಕೆ ನಾವು ಕನೆಕ್ಷನ್ಸ್ ನ ಕೊಡ್ಕೊಳ್ಳೋಣ. ಗೈಸ್, ಇಲ್ಲಿ ಒಳಗಡೆ ಫ್ಯಾನ್ ಇದೆ ನೋಡಿ, ಅದನ್ನ ನಾನು ರಿಮೂವ್ ಮಾಡ್ಕೊಂತೀನಿ. ಗೈಸ್, ನೀವು ಇಲ್ಲಿ ನೋಡಬಹುದು, ನಾನು ಫ್ಯಾನ್ ನ ರಿಮೂವ್ ಮಾಡ್ಕೊಂಡಿದೀನಿ. ಇವಾಗ ಈ ತರ ಫ್ಯಾನ್ ಇದೆ ನೋಡಿ, ಫ್ಯಾನ್ ಗಳನ್ನೆಲ್ಲ ನಾವು ಕಟ್ ಮಾಡ್ಕೊಳ್ಳೋಣ. ಅವಾಗ ಮೋಟರ್ ಸ್ಪೀಡ್ ಆಗಿ ತಿರುಗೋ ಚಾನ್ಸಸ್ ಇರುತ್ತೆ. ನೋಡಬಹುದು ಗೈಸ್, ಇಲ್ಲಿ ನೀವು ಈ ತರ ಮಾಡ್ಕೊಂಡಿದೀನಿ. ಮುಂಚೆ ಫ್ಯಾನ್ ಈ ತರ ಇರುತ್ತಲ್ಲ, ಸೊ ಅದೆಲ್ಲ ರಿಮೂವ್ ಮಾಡ್ಕೊಂಡು ನಾನು ಈ ತರ ಮಾಡ್ಕೊಂಡಿದೀನಿ ಮ್ಯಾಗ್ನೆಟ್ ನ. ಸೊ ಇವಾಗ ಮ್ಯಾಗ್ನೆಟ್ ಇದೆಯಲ್ಲ, ಅದನ್ನ ಮೋಟರ್ ಗೆ ಈ ತರ ಫಿಕ್ಸ್ ಮಾಡ್ತೀನಿ. ನೋಡ್ಬೋದು ಗೈಸ್, ಫಿಕ್ಸ್ ಆಗಿದೆ. ಸೊ ಇವಾಗ ಮೋಟರ್ ನ ಮತ್ತೆ ಮ್ಯಾಗ್ನೆಟ್ ನ ಇದ್ರೊಳಗಡೆ ನಾನು ಜಾಯಿಂಟ್ ಮಾಡ್ತೀನಿ. ನೀವು ಇಲ್ಲಿಗೆ ಬೇಕಾದ್ರೆ ಫೆವಿಕಿಕ್ ನ ಹಾಕೋಬಹುದು. ನಾನು ಫೆವಿಕಿಕ್ ಬದಲು ಗ್ಲೂ ಸ್ಟಿಕ್ ನ ಹಾಕೊಂತೀನಿ. ಗೈಸ್, ನೀವು ಇಲ್ಲಿ ನೋಡ್ಬೋದು, ನಾನು ಈ ತರ ಗ್ಲೂ ಸ್ಟಿಕ್ ನ ಹಾಕೊಂಡಿದೀನಿ. ಸೊ ಮೋಟರ್ ನ ಇದಕ್ಕೆ ಜಾಯಿಂಟ್ ಮಾಡೋಣ. ಸೊ ಗೈಸ್, ಇವಾಗ ನೀವು ನೋಡಬಹುದು, ನಾನು ಮೋಟರ್ ನ ಈ ತರ ಫಿಕ್ಸ್ ಮಾಡ್ಕೊಂಡಿದೀನಿ. ಸೊ ಗೈಸ್, ಇವಾಗ ಇಷ್ಟು ಕನೆಕ್ಷನ್ಸ್ ಆದ್ಮೇಲೆ ನಾವು ಅಕ್ವೇರಿಯಂ ಮೋಟರ್ಗೆ, ಸೊ ಗೈಸ್ ಇವಾಗ ಇಷ್ಟು ಕನೆಕ್ಷನ್ಸ್ ಆದ್ಮೇಲೆ ನಾವು ಫಿಶ್ ಟ್ಯಾಂಕ್ ಮೋಟರ್ಗೆ 220 ವೋಲ್ಟ್ ಬಲ್ಬ್ ಹೋಲ್ಡರ್ ನ ಕನೆಕ್ಟ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ನೋಡಬಹುದು, ನಾನು 220 ವೋಲ್ಟ್ ಬಲ್ಬ್ ಹೋಲ್ಡರ್ ನ ತಗೊಂಡಿದ್ದೀನಿ, ಮತ್ತೆ ಬಲ್ಬ್ ನ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಫಿಶ್ ಟ್ಯಾಂಕ್ ಮೋಟರ್ ಇದೆ ನೋಡಿ, ಅಲ್ಲಿ 2 ವೈರ್ಸ್ ಇದೆಯಲ್ಲ ಈ ತರ, ಅಲ್ಲಿಗೆ ನಾನು ವೈರ್ಸ್ ನ ಕನೆಕ್ಟ್ ಮಾಡ್ಕೊಂತೀನಿ. ಬಲ್ಬ್ ಹೋಲ್ಡರ್ಸ್ ವೈರ್ ನ ಕನೆಕ್ಟ್ ಮಾಡ್ಕೊಂತೀನಿ. ಗೈಸ್, ನೀವು ಇಲ್ಲಿ ನೋಡಬಹುದು, ನಾನು ಈ ತರ ಬಲ್ಬ್ ಫಿಶ್ ಟ್ಯಾಂಕ್ ಮೋಟರ್ ಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದಿಷ್ಟೇ ಗೈಸ್ ಕನೆಕ್ಷನ್ಸ್. ಇವಾಗ ನಾವು ಪವರ್ ಸಪ್ಲೈ ಕೊಡಬೇಕಾಗುತ್ತೆ ಡಿಸಿ ಮೋಟರ್ ಗೆ. ಸೊ ಗೈಸ್, ನೀವು ಇಲ್ಲಿ ನೋಡಬಹುದು, ಇಷ್ಟು ಕನೆಕ್ಷನ್ಸ್ ಆದ್ಮೇಲೆ ನಾವು ಡಿಸಿ ಮೋಟರ್ ಗೆ ಪವರ್ ಸಪ್ಲೈ ನ ಕೊಡಬೇಕಾಗುತ್ತೆ. ಮೊದಲನೇದಾಗಿ ಇಲ್ಲಿ ಡಿಸಿ ಮೋಟರ್ಸ್ ಅಲ್ಲಿ ವೈರ್ಸ್ ಇದೆ ನೋಡಿ, ಅದನ್ನ ಪವರ್ ಸಪ್ಲೈಗೆ ಕನೆಕ್ಟ್ ಮಾಡ್ಕೊಳ್ಳೋಣ. ಸೊ ಗೈಸ್, ನೀವು ಇದ್ರ ಬದಲು ನೀವು 9 ವೋಲ್ಟ್ ಬ್ಯಾಟ್ರಿ ಆಗಿರ್ಲಿ, 12 ವೋಲ್ಟ್ ಬ್ಯಾಟ್ರಿ ಆಗಿರ್ಲಿ, 16 ವೋಲ್ಟ್ ಆಗಿರ್ಲಿ, ಯಾವುದೇ ಬ್ಯಾಟ್ರಿನ ಕನೆಕ್ಟ್ ಮಾಡ್ಕೋಬಹುದು. ನೀವು ಬ್ಯಾಟ್ರಿನ ಸ್ಟಾರ್ಟ್ ಮಾಡ್ಬೇಕಂದ್ರೆ ಫಸ್ಟ್ 9 ವೋಲ್ಟ್ ಇಂದಾನೆ ಸ್ಟಾರ್ಟ್ ಮಾಡ್ಬೇಕು. 9 ವೋಲ್ಟ್ ಬ್ಯಾಟ್ರಿ ಇಂದಾನೆ ಸ್ಟಾರ್ಟ್ ಮಾಡ್ಬೇಕು ನೀವು. ಇವಾಗ ಪವರ್ ಸಪ್ಲೈ ನ ಆನ್ ಮಾಡ್ಕೊಳ್ಳೋಣ. ನೋಡಬಹುದು ಗೈಸ್, ಇಲ್ಲಿ 1.5 ವೋಲ್ಟ್ ಇದೆ, 1 ವೋಲ್ಟ್ ಇದೆ. ಸೊ ಗೈಸ್, ನೀವು ಇಲ್ಲಿ ನೋಡಬಹುದು, ನಾನು 15 ವೋಲ್ಟ್ ಪವರ್ ಸಪ್ಲೈ ನ ಕೊಟ್ಟಿದ್ದೀನಿ ಬಲ್ಬ್ಗೆ. ಇಷ್ಟು ಗ್ಲೋ ಆಗ್ತಿದೆ ಬಲ್ಬ್. ಇನ್ನ ಜಾಸ್ತಿನಾದ್ರು ಕೊಡ್ಕೋಬಹುದು ನೀವು. ಸೊ ಇಷ್ಟೇ ಗೈಸ್, ಮ್ಯಾಕ್ಸಿಮಮ್ ಲೈಟ್ ಬರೋದು ಬಲ್ಬ್ ಅಲ್ಲಿ. ಬಲ್ಬ್ ನ ಚೇಂಜ್ ಮಾಡಿ ಬೇರೆ ಬಲ್ಬ್ ನ ಕನೆಕ್ಟ್ ಮಾಡಿ ನೋಡೋಣ ಎಷ್ಟು ಗ್ಲೋ ಆಗುತ್ತೆ. ಗೈಸ್, ನೀವು ಇಲ್ಲಿ ನೋಡಬಹುದು, ನಾನು 12 ವ್ಯಾಟ್ ಬಲ್ಬ್ ನ ಕನೆಕ್ಟ್ ಮಾಡಿ ಟೆಸ್ಟ್ ಮಾಡ್ತಾ ಇದ್ದೀನಿ ಎಷ್ಟು ಗ್ಲೋ ಆಗುತ್ತೆ ಅಂತ. ಸಿಕ್ಸ್ ವೋಲ್ಟ್ಗೆ ಎಷ್ಟು ಲೈಟ್ ಆಗಿ ಗ್ಲೋ ಆಗ್ತಿದೆ ನೋಡ್ಬೋದು. ಗೈಸ್ ನೋಡ್ಬೋದು, ನಾನು 15 ವೋಲ್ಟ್ಗೆ ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ಒಂದು ಸ್ವಲ್ಪ ಜಾಸ್ತಿ ಏನು ಗ್ಲೋ ಆಗ್ತಿಲ್ಲ, ಮೀಡಿಯಮ್ ಆಗಿ ಗ್ಲೋ ಆಗ್ತಿದೆ. ಸೊ ಗೈಸ್, ಇಷ್ಟೇ ಈ ಒಂದು ಎಕ್ಸ್ಪೆರಿಮೆಂಟು. ಈ ಎಕ್ಸ್ಪೆರಿಮೆಂಟ್ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.